ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಅಧಿವೇಶನವನ್ನು ಕರೆದಿದ್ದಾರೆ. ಬಿಜೆಪಿ ಸರ್ಕಾರ ಅಧಿವೇಶನ ಕರೆದಿದೆ. ತಾವು ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಸಹಜವಾಗಿ ಪಾಲ್ಗೊಳ್ತೀವಿ ಸರ್. ಅಧಿವೇಶನದಲ್ಲಿ ತಾವು ತಮ್ಮ ಸ್ಥಾನವನ್ನು ಎಲ್ಲಿ ಕಾಯ್ಕೋತೀರಿ? ಬಿಜೆಪಿ ಪಕ್ಷ ಜೊತೆ ಇರ್ತಿರೋ, ವಿರೋಧ ಪಕ್ಷದ ಜೊತೆ ಇರ್ತಿರೋ, ಅಥವಾ ಪ್ರತ್ಯೇಕವಾಗಿ ಪಕ್ಷೇತರರಾಗಿರ್ತೀವಿ? ಅಧಿವೇಶನದಲ್ಲಿ ವಿಪ್ ಜಾರಿ ಮಾಡಿದರೆ ಈಗಾಗಲೇ ತಾವೆಲ್ಲ ಒಂದು ಚರ್ಚೆಗಳನ್ನು ಮಾಡಿದ್ದೀರಿ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಸ್ಪೀಕರ್ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡಿರೋದ್ರಿಂದ ಸ್ಪೀಕರ್ ವಿರುದ್ಧ ನೀವೇನಾದರೂ ಅವಿಶ್ವಾಸ ನಿರ್ಣಯ ತರುವ ಸಾಧ್ಯತೆ ಇದೆಯಾ? ಈಗ ಇದು ವಿರೋಧ ಪಕ್ಷದವರ ಒಂದು ನಡೆ ಆಗ್ತದೆ. ಆ ನಡೆಗೆ ತಮ್ಮ ಬೆಂಬಲ ಇದೆಯಾ? ನಾವು ಇವಾಗ ಈ ಸಂದರ್ಭದಲ್ಲಿ ಆ ಪ್ರಕ್ರಿಯೆ ಪ್ರಾರಂಭ ಆಗೋ ಮೊದಲೇ ಉತ್ತರ ಕೊಡೋದು, ನಾವು ಪೂರ್ವ ನಿಯೋಜಿತರಾಗಿ ಈ ವಿಚಾರಕ್ಕೆ ಒಳಪಡೋರಾಗೋ ಕಾರಣದಿಂದ ಇದನ್ನು ಸ್ಪಷ್ಟಪಡಿಸೋದು ತಪ್ಪೆ. ನಿಮ್ಮ ಪಕ್ಷೇತರನ್ನು ಹೊರತುಪಡಿಸಿ ಉಳಿದ 11 ಜನ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರಿ. ಪಕ್ಷ ಕೊಟ್ಟ ವಿಪ್ಪನ್ನು ಅವ್ರು ಸ್ವೀಕರಿಸ್ತಾರೋ ಇಲ್ವೋ? ಮತ್ತೇನಾದರೂ ಮುಂದಿನ ಯಾವುದಾದ್ರೂ ಚುನಾವಣೆ ಬಹುಮತ ಸಾಬೀತುಪಡಿಸಬೇಕಾದ ಅವಕಾಶ ಬಂತು, ಸಂದರ್ಭ ಬಂತು, ಪಕ್ಷದ ಶಾಸಕರು ಪಕ್ಷದ ಆದೇಶನ ಅವ್ರು ಪಾಲಿಸಲೇಬೇಕಾಗ್ತದೆ. ಆದರೆ ಅವರ ಅಭಿಪ್ರಾಯಗಳನ್ನ ಸ್ಪಷ್ಟಪಡಿಸೋಂಥ ಸಂದರ್ಭಗಳಲ್ಲಿ ಜನತೆ ಮುಂದೆ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿರ್ಬೋದು ಸ್ಪಷ್ಟವಾಗಿ ಅವರು ಈ ಹಿಂದೆ ಅವಕಾಶ ಇದೆ. ಒಂದು ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ ಹೈಕೋರ್ಟಿಂದ ಒಂದು ಸ್ಟೇ ತಂದಿದ್ರಿ. ಅದರಲ್ಲೂ ಕೂಡ ಹೇಳಲ್ಪಟ್ಟಿತ್ತು ತೀರ್ಪಿಗೆ ಈ ವಿಶ್ವಾಸಮತ ಬದ್ಧವಾಗಿರುತ್ತೆ ಅನ್ನೋದು. ಅದೀಗ ರಿಓಪನ್ ಮಾಡಿ ಮತ್ತೆ ವಿಶ್ವಾಸಮತ ಯಾಚನೆ ಸಂದರ್ಭ ಬಂದಾಗ ತಾವು ಅದನ್ನು ಕೇಳ್ತಿರೋ, ಅಲ್ಲಿ ವಿಪ್ ಜಾರಿ ಮಾಡಿದಾಗ ಅವರು ಯಡಿಯೂರಪ್ಪ ನೇತೃತ್ವದ ಪರ ಚಲಾಯಿಸಲೇಬೇಕಾಗುತ್ತೆ ವಿಪ್ ಜಾರಿ ಮಾಡಿದಾಗ. ಹಾಗಾದರೆ ತಾವು ನಾಯಕತ್ವದ ವಿರುದ್ಧದ ಹೋರಾಟವನ್ನು ಹೇಗೆ ಮುಂದುವರಿಸ್ತೀರಿ ನೀವು 16 ಜನ? ಇದೇ ನಿಮಗೆ ನಾವು ಏನಂದ್ರೆ ಸಸ್ಪೆನ್ಸ್ ಅಂತೀವಲ್ಲ, ಆ ರೀತಿ ಕಾಯ್ದುಕೊಂಡು ಇದಕ್ಕೆ ಸಂದರ್ಭೋಚಿತವಾದಂಥ ಉತ್ತರ ಸಿಗ್ತದೆ. ರೈಟ್. ಈಗ ಪದೇ ಪದೇ ಹೇಳಲಾಗಿದ್ದೇನು ಅಂದರೆ ನೀವು 16 ಜನನು ಕೂಡ JDS ಮತ್ತು ಕಾಂಗ್ರೆಸ್ ಪಕ್ಷದವರ ಮಾತನ್ನು ಕೇಳಿ ಸರ್ಕಾರದ ವಿರುದ್ಧ ನಿಂತ್ರಿ ಅನ್ನೋದು ಹೌದಾ? ಇದು ಶುದ್ಧ ಸುಳ್ಳಿನ ಮಾತು. ಯಡಿಯೂರಪ್ಪ ಅವರ ನೇತೃತ್ವ ಬದಲಾಗಬೇಕು ಅಂದಿದ್ದು ನಿಮ್ಮ ತೀರ್ಮಾನನೇ ಅದು. ಆವತ್ತಿನ ಸಂದರ್ಭದಲ್ಲಿ ನಮಗೆ ಕಂಡಂಥ ವಿಚಾರಗಳನ್ನ ಪ್ರತಿಪಾದನೆ ಮಾಡಿ ಇದನ್ನು ವಿರೋಧ ಮಾಡಿ JDS ಹಾಗೂ ಕಾಂಗ್ರೆಸ್ನ ಕುಮ್ಮಕ್ಕಿರಲಿಲ್ಲ ಯಾವುದೇ ಕಾರಣಕ್ಕೆ. ಹಾಗಾದರೆ ಕುಮಾರಸ್ವಾಮಿ ಅವರ ಜೊತೆ ನೀವು ನಿಂತ್ಕೊಂಡು ಕೈ ಎತ್ತಿದ್ದೆ ಯಾಕೆ? ಈಗ ನಾವೆಲ್ಲ ಒಂದು ಕಡೆ ಕುಳಿತಿದ್ದಾಗ ಅವರು ಬಂದು ಈ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅಂತ ಬೆಂಬಲ ಸೂಚಿಸ್ಲಿಕ್ಕೆ ಬಂದವರಿಗೆ, ಒಬ್ಬ ನಾಡಿನ ಮಾಜಿ ಮುಖ್ಯಮಂತ್ರಿ ಒಬ್ಬರಿಗೆ ಗೌರವ ಸೂಚಿಸಬೇಕಾದ ನಮ್ಮ ಕರ್ತವ್ಯ. ಅವ್ರ ಜೊತೆ ನಾವು ಗುರುತಿಸ್ಕೊಂಡಿದ್ದೀವಿ. ನಾಳೆ ಕೂಡ ಅದೇ ಗೌರವದಿಂದ ಕುಮಾರಸ್ವಾಮಿ ನಿಮ್ಮ ಹತ್ರ ಬರ್ತಾರೆ. ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ನಾವು ನಿಮಗೆ ಬೆಂಬಲ ಕೊಟ್ವಿ, ನೀವು ನಮ್ಮ ಜೊತೆ ಬನ್ನಿ ಅಂದರೆ ಏನು ತೀರ್ಮಾನ ತಗೋತೀರಿ? ಇಲ್ಲಿ ಯಾರನ್ನೂ ನಾವು ವೈಯಕ್ತಿಕವಾಗಿ ವಿರೋಧಿಗಳಲ್ಲ, ಯಾರಿಗೂ ವೈಯಕ್ತಿಕವಾದ ವಿರೋಧಿಗಳಲ್ಲ. ಹಾಗಾಗಿ ಯಾರ್ದೋ ಒಬ್ಬರ ಮಾತಿಗೆ ನಾವು ಬಲಿಪಶುಗಳಾಗ್ತಕ್ಕಂಥ ಸಂದರ್ಭವೂ ನಮ್ಮಲ್ಲಿಲ್ಲ. ನಾವು ಕೂಡ ಸಾಕಷ್ಟು ವಿಚಾರವಂತರಿದ್ದೀವಿ. ಯಾವುದು ಸರಿ ತಪ್ಪು ಸಂದರ್ಭೋಚಿತವಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ದಿಕ್ಕಿನಲ್ಲಿ ಕ್ಷೇತ್ರ ಮತ್ತು ರಾಜ್ಯ. ಸೊ ಈಗ ಇಲ್ಲಿಯವರೆಗೆ ತಾವು ತಪ್ಪು ಹೆಜ್ಜೆಗಳನ್ನು ಇಟ್ಟಿದ್ದೀವಿ, ಇನ್ನು ಮುಂದೆ ನಾವು ತಪ್ಪು ಹೆಜ್ಜೆಗಳನ್ನು ಇಡಬೇಕಾದ್ರೆ ಆಲೋಚನೆ ಮಾಡಿ ಇಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದೀರಿ. ನಾವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿದ್ದೀವಿ ಅನ್ನೋಂಥ ಒಂದೇ ಒಂದು ಲವಲೇಶವು ಕೂಡ ನಮ್ಮ ತಲೆದಲ್ಲಿಲ್ಲ. ನಿಮ್ಗೆ ಅಪರಾಧಿ ಮನೋಭಾವನೆ ಯಾವ ಕಾರಣಕ್ಕೂ ಇಲ್ಲ. ನಮಗೆ ಅನ್ಯಾಯ ಮಾಡಿದ್ರಲ್ಲ, ನಮಗೆ ಏನೂ ಕಾಣದೇ ಇರತಕ್ಕಂಥ ಅಮಾಯಕರಿಗೆ ಈ ಅನಾಥ ಪ್ರಜ್ಞೆ ಕಾಡೋ ರೀತಿ ಮಾಡಿದ್ರಲ್ಲ ಅನ್ನೋದಷ್ಟೇ ನಮ್ಮಲ್ಲಿ. ಇಡೀ ಒಂದು ಸರ್ಕಾರವನ್ನೇ ಅಲ್ಲಾಡಿಸೋ ನಿಮ್ಮನ್ನು ಅಮಾಯಕರು ಅಂತ ಹೆಂಗೆ ಒಪ್ಕೊಳ್ಳೋಕೆ ಸಾಧ್ಯ? ಸರ್ಕಾರವನ್ನು ಅಲ್ಲಾಡಿಸಿದ್ರು ಅನ್ನೋಂಥ ಪದಕ್ಕಿಂತ ಮೂಲ ಪದ ಇನ್ನೂ ಸ್ಪಷ್ಟವಾಗಿ ನಾನು ಹೇಳಬೇಕಾಗಿ ಹೇಳಿ. ಸರ್ಕಾರವನ್ನು ನಿಲ್ಲಿಸಿದವರು ಅನ್ನೋದನ್ನು ಯಾಕೆ ಮಾತಾಡಬಾರ್ದು? ಸರಿ, ಈಗ ನಿಮ್ಮ ಹೋರಾಟ ಯಡಿಯೂರಪ್ಪ ಅವರ ನಾಯಕತ್ವದ ವಿರುದ್ಧ ಜಾರಿ ಇರುತ್ತೆ ಇನ್ನೂ? ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇನ್ನೂ ಬಂದಿಲ್ಲ, ಬರೋಕ್ಕೆ ಸಾಧ್ಯವೂ ಇಲ್ಲ. ಆ ಹೋರಾಟ ಹಾಗೆ ಮುಂದುವರಿತದೆ. ಸರಿ, ಈ 6 ತಿಂಗಳ ಅವಧಿಯಲ್ಲಿ ನಿಮ್ಮ ಬೆಂಬಲಕ್ಕೆ ನಿಂತವ್ರು ಯಾರು ಈ ಕಾನೂನು ಹೋರಾಟದಲ್ಲಿ? ಈ ವಿಚಾರದಲ್ಲಿ ನಾವು ನ್ಯಾಯವಾದಿಗಳನ್ನ ನಾವು ಭೇಟಿ ಮಾಡ್ಕೊಂಡು ನಮ್ಮಷ್ಟಕ್ಕೆ ನಾವೇ ಹೋರಾಟ ಮಾಡ್ಕೊಂಡು. ಯಾವ ಪಕ್ಷದ ಬೆಂಬಲ? ಯಾವ ನಾಯಕರ ಬೆಂಬಲ ಇರಲಿಲ್ಲ. ಸರಿ, ಗೆದ್ದ ನಂತರ ನಿಮ್ಮನ್ನು ಯಾರೆಲ್ಲ ಅಭಿನಂದಿಸಿದ್ರು? ಸಹಜವಾಗಿ ಎಲ್ಲ ಸ್ನೇಹಿತರುಗಳು, ವಿಧಾನಸಭೆಯಲ್ಲಿದ್ದಂಥ ನಮ್ಮ ಹಳೆಯ ಸ್ನೇಹಿತರುಗಳು, ಎಲ್ಲ ಪಕ್ಷದ ಸ್ನೇಹಿತರು, ಸಾಕಷ್ಟು ಜನ ಪ್ರಮುಖರನ್ನ ಏನಾರು ಹೆಸರಿಸ್ಬೋದಾ? ಎಲ್ಲ ಮುಖಂಡರುಗಳು ನಮ್ಗೆ ಇದು ಮಾಡಿ. ದೆಹಲಿ ಬಿಜೆಪಿ ನಾಯಕತ್ವ ನಿಮ್ಮನ್ನ ಏನಾದ್ರು ಸಂಪರ್ಕ ಮಾಡ್ತಾ? ಇಲ್ಲ, ಯಾರು ಆ ರೀತಿ. ಈ ಹಿಂದೆ ನಿತಿನ್ ಗಡ್ಕರಿ ಅವರು ನಿಮ್ಮ ಜೊತೆ ಮಾತಾಡಿದ್ರು, ಪಕ್ಷ ಬಿಟ್ಟು ಹೋಗಬೇಡಿ, ನಮ್ಮ ಜೊತೆ ಇರಿ ಅಂತ ಕೇಳಲ್ಪಟ್ಟಿದ್ವಿ, ಹೌದಾ ಅದು? ಇಲ್ಲ, ಅವರು ಒಬ್ಬರು ಯಾರ್ದೋ ಒಬ್ಬರ ಕೈಯಲ್ಲಿ ಸಂದೇಶ ಕಳಿಸಿದ ರೀತಿ ಹೇಳಿದ್ರು ಆವಾಗ. ಈಗ ನಂತರ ನಿಮ್ಮನ್ನು ಯಾರು ಭೇಟಿ ಮಾಡಿಲ್ಲ? ರಾಜ್ಯದ ಕಡೆಯಿಂದ ನಿಮ್ಮನ್ನು ಯಾರು ಸಂಪರ್ಕ? ಈಗ ದೆಹಲಿಯಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಇಬ್ಬರು ಮಂತ್ರಿಗಳು ಬಂದಿದ್ದಾರೆ, ಚರ್ಚೆ ನಡೀತಾ ಇದೆ, ನಿಮ್ಮನ್ನು ಮನವೊಲಿಸ್ತೀವಿ ಅನ್ನೋ ಮಾತುಗಳೆಲ್ಲ ಕೇಳಲ್ಪಡ್ತಾ ಇದೆ, ಇದು ಹೌದಾ? ನಿನ್ನೆಯಿಂದ ಇದು ಒಂದು ರೀತಿ ಗಾಳಿ ಸುದ್ದಿ ಆಗಿದೆ. ನಾನು ಬೆಳಿಗ್ಗೆ ಬಂದಿದ್ದೀನಿ, ನಾನು ಬೆಳಿಗ್ಗೆ ಬರೋ ತನಕ ಯಾರೂ ಸಂಪರ್ಕ ಮಾಡಿರಲಿಲ್ಲ. ಸೊ ಇದೆಲ್ಲ ಊಹಾಪೋಹ ಆಗಾದ್ರೆ ನಾನು ಸರ್ಕಾರದಿಂದ ಆಗ ಬಿಜೆಪಿ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ, JDS ಪಕ್ಷದಿಂದ ಯಾರು ನಿಮ್ಮನ್ನು ಸಂಪರ್ಕ ಮಾಡಿಲ್ಲ? ಯಾವ ಚರ್ಚೆನೋ ಅಥವಾ ನಮ್ಮ ಜೊತೆ ಬನ್ನಿ ಹೋರಾಟ ಮುಂದುವರ್ಸೋಣ ಅನ್ನೋದು ಯಾವುದೂ ಇಲ್ಲ. ಈ ವಿರೋಧ ಪಕ್ಷಗಳು 3 ಸೋತಿವೆ. ನೀವೆಲ್ಲ ಯಡಿಯೂರಪ್ಪ ನೇತೃತ್ವದ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರಿ, JDS ಕಾಂಗ್ರೆಸ್ ಕೂಡ ಇದು ಭ್ರಷ್ಟ ಸರ್ಕಾರ ಅಂತ ಹೋರಾಟ ಮಾಡಿದ್ರು. ಅದು ಜನ ಮನ್ನಣೆ ಕೊಡ್ತಾ ಇಲ್ಲ. ನಿಮಗೆ ಜನ ಮನ್ನಣೆ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ನೋಡಿ, ಸ್ವಾತಂತ್ರ್ಯ ಬಂದಾಗಿಂದ ಬಹಳಷ್ಟು ವರ್ಷ ಕಾಂಗ್ರೆಸ್ ಆಡಳಿತ ನಡೆಸಿದೆ. ಅಂದಿನ
ಜನಾಭಿಪ್ರಾಯ ಈ ರೀತಿ ತಿರುಗುತ್ತೆ ಅನ್ನೋಂಥ ಪ್ರಶ್ನೆನ ಅವತ್ತು ಯಾರು ಕೇಳಿದರೆ ಯಾರು ಕೂಡ ಒಪ್ತಿರಲಿಲ್ಲ. ಹೋರಾಟ ಪ್ರಾರಂಭದ ದಿನದಲ್ಲಿ ಕಾಣ್ತಕ್ಕಂಥ ರೂಪುರೇಷೆನೇ ಬೇರೆ. ಆ ಹೋರಾಟ ಅಂತಿಮ ರೂಪ ಕಾಣಬೇಕಾದ್ರೆ ಬದಲಾದ ಪರಿಸ್ಥಿತಿ ಇದ್ದೇ ಇರುತ್ತೆ. ಆ ವಿಶ್ವಾಸ ನಮ್ಮಲ್ಲಿದೆ. ಜನತೆ ಮೇಲೆ ನಮಗೆ ವಿಶ್ವಾಸ ಇದೆ. ನಾಡಿನ ಜನತೆ ಇದನ್ನೆಲ್ಲ ಗಮನಿಸ್ತಾ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರಕ್ಕೆ ಅವರು ಅಣಿಯಾಗ್ತಾ ಇದ್ದಾರೆ. ಆ ಸಮಯ ಬರ್ತದೆ. ಸೊ 6 ತಿಂಗಳ ಅವಧಿಯಲ್ಲಿ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದೀರಿ ಹಾಗಾದ್ರೆ ನೀವು? ಆ ನೋವು ಎಲ್ಲನೂ ಕಲಿಸಿದೆ. ರೈಟ್. ಈ ಕಾಂಗ್ರೆಸ್ ಪಕ್ಷದಲ್ಲಿದ್ದಿರಿ ನೀವು ಮೊದಲು, ಅಲ್ಲಿ ನೀವು ಬೇಡವಾದ ಶಿಶುವಾದ್ರಿ, ನಿಮಗೆ ಟಿಕೆಟ್ ಕೊಡಲಿಲ್ಲ, ಪಕ್ಷೇತರ ಗೆದ್ರಿ, ಮೊದಲ ಬಾರಿಗೆ ಶಾಸಕರಾದ್ರಿ, ಸೀದಾ ಮಂತ್ರಿನೂ ಆದ್ರಿ, ಎಲ್ಲವೂ ದಿಢೀರಂತ ಬಂತು, ದಿಢೀರ್ ಪಾತಾಳಕ್ಕೆ ಬಿದ್ದಿರಿ. ಈಗ ಮತ್ತೆ ನೋವಾಗಿದೆ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ವೈಯಕ್ತಿಕವಾದಂಥ ನೋವನ್ನು ನಾನು ಯಾವತ್ತೂ ಸ್ಪಷ್ಟಪಡಿಸ್ತಿಲ್ಲ. ಈಗ ನಾವು ಈ ಪ್ರಜೆಗಳಿಂದ ಆರಿಸ್ಬರ್ಬೇಕು ಅನ್ನೋಂಥ ಕನಸನ್ನು ಹೊತ್ತವರು, ಪ್ರಜಾ ಸೇವಕರಾಗಬೇಕು ಅನ್ನೋಂಥ ಮನೋಭಾವದಲ್ಲಿ ಬರತಕ್ಕಂಥವ್ರು. ವೈಯಕ್ತಿಕವಾದ ನೋವು ಅಂತ ಹೇಳೋದು ನಾವೆಲ್ಲೋ ಒಂದು ಕಡೆ ಸುಳ್ಳು ಹೇಳ್ತಕ್ಕಂಥ ಮಾತು. ಮುಖ್ಯಮಂತ್ರಿಗಳಿಗೆ, ನಿಮ್ಮ BJP ಸ್ನೇಹಿತರುಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಅಮಾಯಕರ ಜೊತೆ ಯಾವುದೇ ಕಾರಣಕ್ಕೂ ಈ ರೀತಿ ಚೆಲ್ಲಾಟ ಆಡಬೇಡಿ. ಆಡಳಿತ ಜನರು ಕೊಡ್ತಕ್ಕಂಥದ್ದು, ಆಡಳಿತ ನಡೆಸೋವಂಥ ಜವಾಬ್ದಾರಿ ಜನ ಕೊಡ್ತಕ್ಕಂಥದ್ದು. ಕಿತ್ತಾಕೋರು ಅವರೇ ಇದ್ದಾರೆ. ಆದರೆ ಆ ಮಧ್ಯದಲ್ಲಿ ನಮ್ಮ ಯಾರಿಂದನೂ ಕೂಡ ಜನಪ್ರತಿನಿಧಿಗಳಂತ ನಾವು ಯಾವುದೇ ಒಂದು ಸ್ವಾರ್ಥನೂ ಇಟ್ಕೊಳ್ದೇನೆ, ಒಂದು ಅಹಂ ನಡೆಯನ್ನು ಮಾಡ್ದೇನೆ, ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ದೇನೆ ಇದ್ದರೆ ಅಷ್ಟೇ ಸಾಕು. ತಾವು ಹೇಳಿದ್ರೆ ನಾನು ತುಂಬ ನೋವು ಅನುಭವಿಸ್ತೇನೆ ಅಂತ. ಈ ನೋವಿಗೆ ಕಾರಣೀಕರ್ತರು ಅನ್ನೋದಾದ್ರೆ ಯಾರನ್ನ ಹೇಳ್ತೀರಿ? ಒಂದು ಈ ಸಮಾಜದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ, ರಾಜಕೀಯ ಒಂದು ಪಟ್ಟಭದ್ರ ಹಿತಾಸಕ್ತಿಗಳೇ ಕಾರಣ ಅನ್ನೋದು. ಯಾರೋ ವ್ಯಕ್ತಿಗಳನ್ನು ಸೂಚಿಸಲ್ಲ ನೀವು? ವ್ಯಕ್ತಿ ಸಾಂದರ್ಭಿಕ ಆಗ್ತದೆ ನನ್ನ ಲೆಕ್ಕದಲ್ಲಿ, ನನ್ನ ಅನುಭವ. ಈಗ ಯಾಕೆಂದರೆ ಮೊದಲು ನಾನು 6 ತಿಂಗಳ ಹಿಂದೆ ಮಾತಾಡಿದಂಥ ಮಾತು ಯಾಕೆ ಕರ್ಕಶವಾಗಿಲ್ಲ ನರೇಂದ್ರ ಸ್ವಾಮಿ ಅಂತ ಏನು ಮಾಡ್ಬೋದು. ವ್ಯಕ್ತಿ ಸಾಂದರ್ಭಿಕವೂ ಆಗ್ತಾಯಿದೆ. ಆದರೆ ಸಂದರ್ಭ ಯಾರು ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಹಿನ್ನೆಲೆ ತಂಡಗಳಿರ್ತವೆ. ಒಂದೊಂದು ಕಡೆ ಒಂದೊಂದು ಈ ಹಿಡನ್ ಅಜೆಂಡಾ ಇಟ್ಕೊಂಡಿರ್ತಕ್ಕಂಥ ತಂಡ ಇದೆ. ಅದರ ಬಗ್ಗೆ ಸದಾಕಾಲ ಜನ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸೊ ನೀವಂತೂ ಎಚ್ಚರಿಕೆಯಾಗಿದ್ದೀರಿ. ಈಗ ಸಹಜವಾಗಿ ಅನುಭವ ಮನೆ ಕಳ್ತನ. ಈಗ ಮುಂದಿನ ನಿಮ್ಮ ನಡೆಯ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆಯಾ ಅಥವಾ ಇನ್ನು ತೀರ್ಮಾನ ಆಗಬೇಕಾ? ಯಾವುದೇ ಕಾರಣಕ್ಕೂ ನಾವೆಲ್ಲ ಸ್ಪಷ್ಟವಾಗಿದ್ದೀವಿ. ಎಲ್ಲ ಸ್ಪಷ್ಟವಾಗಿದ್ದೀರಿ, ಏನು ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದೀರಿ? ಸ್ಪಷ್ಟವಾಗಿ ಅದನ್ನು ಹೇಳಲ್ಲ ಈಗ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತೇನೆ, ನಾವು ಏನು ಹೆಜ್ಜೆ ಇಡಂಗಿಲ್ವ. ಸೊ ರಾಜ್ಯ ಜನತೆಗೆ ಅದನ್ನು ತಿಳಿಸ್ತೀರಿ. ಸೊ ನಿಮ್ಮ ಕ್ಷೇತ್ರಕ್ಕೆ ಯಾವಾಗ ಹೋಗ್ತಾ ಇದ್ದೀರಿ? ಈಗ ಹೊರಟಿದ್ದೀರಿ, ಕ್ಷೇತ್ರಕ್ಕೆ ಹೊರಟಿದ್ದೀರಿ. ರೈಟ್. ಮುಂದೆ ಹಾಗಾದರೆ ನಿಮ್ಮ ಯಡಿಯೂರಪ್ಪ ನೇತೃತ್ವದ ವಿರುದ್ಧದ ಹೋರಾಟಕ್ಕೆ ಇನ್ನೂ ಯಾವುದೇ ಪುಲಿಸ್ಟಾಪ್ ಬಿದ್ದಿಲ್ಲ, ಅದನ್ನು ಮುಂದುವರಿಸ್ತೀರಿ, ನಿಲ್ಲೋ ಪ್ರಶ್ನೆನೇ ಇಲ್ಲ. ಅದು ಆ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಡೋದು ಇಷ್ಟೇ. ನಮ್ಮ ಯಾವ ವಿಷಯ ಆಧಾರಿತವಾದಂಥ ಹೋರಾಟ ಇತ್ತು ಅದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ರೈಟ್. ನರೇಂದ್ರ ಸ್ವಾಮಿ ಅವರೇ, ಸೀಮಿತ ಅವಧಿಯಲ್ಲಿ ನಮಗಿಷ್ಟು ನಮ್ಮ ಜೊತೆ ಮಾತಾಡಿದಿರಿ, ನಮ್ಗೆ ಕಾಲಾವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಸೊ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸೊ ಮುಂದೆ ನಿಮ್ಮ ನಡೆ ಏನು ಅನ್ನೋದನ್ನು ನಾವು ಕೂಡ ಕಾದು ನೋಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.